ನಾನು ಶಂಕರ್ ಮೂರ್ತಿ ಅವ್ರನ್ನ ನೋಡ್ಬೇಕಿತ್ತು. ಅವ್ರ ಮನೇಲಿದ್ದಾರಾ? ಹಾ ಇದ್ದಾರೆ, ಬನ್ನಿ ಒಳಗಡೆ. ಅಪ್ಪ ರೂಮಲ್ಲಿ ಇದ್ದಾರೆ, ಕರೆದು ಸರಿ. ಬರ್ತೇನೆ. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ತಾವು ಯಾರಂತ ಹೇಳಿ ಗೊತ್ತಾಗ್ಲಿಲ್ಲ. ನನ್ನಿಂದ ಏನಾಗಬೇಕಿತ್ತು? ಸರ್, ನನ್ನ ಹೆಸರು ರಾಕೇಶ್ ಅಂತ. ನಾನೊಬ್ಬ ಕಾಲೇಜ್ ಸ್ಟೂಡೆಂಟ್. ನಾನು ಮತ್ತು ನಮ್ಮ ಗೆಳೆಯರು ಸೇರ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡ್ಬೇಕಂತಿದ್ದೀವಿ. ಒಂದು ಕಿರುಚಿತ್ರದ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ಬೇಕಂತ ನಮ್ಮ ಉದ್ದೇಶ. ಈಗಿನ ಯುವಕರೆಲ್ಲ ಕೆಟ್ಟ ಚಟಗಳ ಹಿಂದೆ ಬಿದ್ದು ಹಾಳಾಗ್ತಿದ್ದಾರೆ. ಅದರ ಬಗ್ಗೆ ಒಂದು ಕಥೆ ಮಾಡ್ಬೇಕಂತಿದ್ದೀವಿ. ಕಾಲ್ಪನಿಕ ಕಥೆಗಳಿಗಿಂತ ನೈಜ ಕಥೆಗಳೇ ಜನರ ಮನಸ್ಸಿಗೆ ಬೇಗ ತಲುಪುತ್ತದೆ. ಸೊ ನಿಮ್ಗೇನಾದ್ರು ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಮಗನ ಜೀವನದಲ್ಲಿ ಆದ ಘಟನೆ ಹೇಳ್ಬೋದು ಸರ್. ಅದರಿಂದ ಸ್ವಲ್ಪ ಮಂದಿ ಆದರೂ ಬದಲಾಗ್ತಾರೆ. ಆಯಿತು, ನನ್ನ ಮಗನ ಕತೆ ಕೆಲವು ಮಂದಿಗಾದರೂ ಹೆಲ್ಪ್ ಆಗೋದಾದರೆ ಹೇಳಲಿಕ್ಕೆ ಏನೂ ಅಭ್ಯಂತರ ಇಲ್ಲ. ನಾವು ಮೂಲತಃ ಕಾಸರಗೋಡಿನವರು. ನನ್ನ ಹೆಂಡತಿ ಹೆಸರು ಸಾವಿತ್ರಿ ಹೇಳಿ. ಅವಳು 6 ವರ್ಷದಿಂದ ಕೈಲಿಂದ ತೀರ್ಕೊಂಡ್ಬಿಟ್ಲು. ನನಗಿಬ್ಬರು ಮಕ್ಕಳು, ಒಬ್ಬ ರಾಹುಲ್, ಇನ್ನೊಬ್ಳು ರಂಜಿನಿ. ನನ್ನ ಮಗ ನಾನು ಮಂಗಳೂರು ಕಡೆ ಕಾಲೇಜ್ ಸೇರಿಸಿದೆ. ತಂದೆ ತಾಯಿಯ ಆಸೆ ಕೂಡ ಅದೇ ಅಲ್ಲ, ತನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕಾಲೇಜಲ್ಲಿ ಕಲೀಲಿ. ನಾನು ನನ್ನ ಮಗನ PUC ಆದಮೇಲೆ ಅಲ್ಲೇ ಕಾಲೇಜ್ ಸೇರಿಸುವ ಅಂತ ಹೇಳ್ತೀನಿ. ಹಾಗೆ ಒಂದು ಒಳ್ಳೆಯ ಕಾಲೇಜಿಗೆ ಸೇರಿಸಿದೆ. ಅವನಿಲ್ಲಲು ಒಂದು PG ವ್ಯವಸ್ಥೆ ಮಾಡಿಕೊಟ್ಟೆ. ಆದರೆ ಮಿಸ್ಟರ್ ರಾಕೇಶ್, ಇಷ್ಟೆಲ್ಲ ಕೊಟ್ಟ ತಂದೆಗೆ ಒಬ್ಬ ಮಗ ಕೊಟ್ಟಿದ್ದು ಬರೀ ಕೈ ನೆನಪು ಮಾತ್ರ. ನನ್ನ ಮಗ ಕೂಡ ಒಳ್ಳೆಯವ, ಸರಿಯಾಗಿ ಕಾಲೇಜ್ ಹೋಗ್ತಿದ್ದ, ಎಲ್ಲರೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಬೆರೀತಿದ್ದ. ಆಗಾಗ ನನಗೆ ಫೋನ್ ಮಾಡಿ ನನ್ನ ಕಷ್ಟ ಸುಖಗಳನ್ನು ವಿಚಾರಿಸಿಕೊಳ್ತಿದ್ದ. ಆದರೆ ಏನು ಮಾಡೋದು, ಸಾಹಸ ದೋಷ. ಅವರ ಸ್ನೇಹಿತರೇ ಅವರಿಗೆ ಮುಳ್ಳಾದರು. ಟೈಮ್ ಆಯ್ತು, ರಾಹುಲ್ ಏನೋ ಇನ್ನೂ ಬಂದಿಲ್ಲ. ಹೌದು, ಬರ್ಬೇಕಿತ್ತಲ್ಲ. ಆಗ ನೋಡು ಬಂದ. ಮಗ ಯಾಕೋ ಇಷ್ಟು ಲೇಟ್? ಅದ ಮಚ್ಚ, ಟ್ರಾಫಿಕ್ ಅಲ್ವನು. ಲೋ, ಹೊಸ ಬೈಕ್ ಬಂದಿದೆ, ಪಾರ್ಟಿ ಕೊಡಲ್ವಾ? ಕೊಡೋಣ ಮಚ್ಚ. ಹಾಯ್ ಮಚ್ಚ. ಹಾಯ್. ಹೊಸ ಬೈಕ್ ಬಂದ್ಮೇಲೆ ಪಾರ್ಟಿ ಕೊಡಲ್ವಾ? ಕೊಡೋಣ ಮಚ್ಚ, ಅರ್ಜೆಂಟ್ ನಿಂಗಷ್ಟು. ಕೊಡು ಕೊಡು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಗೆ ಕೊಟ್ರೆ ಪಾರ್ಟಿ ಕೊಡ್ಬೇಕು. ಕೊಡ್ಸೋಣ, ಎಲ್ರಿಗೂ ಒಳ್ಳೆ ಬಿಂದಾಸ್ ಪಾರ್ಟಿ ಕೊಡ್ಸೋಣ. ಅದೇ ಖುಷಿಯಲ್ಲಿ ಅಂತ ದಮ್ ಹೊಡಿಯೋಣ. ಅಯ್ಯೋ ಮಚ್ಚ, ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ. ಒಂದ್ಸಲ ಇಲ್ಲ ಮಚ್ಚ, ಇಲ್ಲ. ಏನಾಗಲ್ಲ, ಬಾ ಮಗ, ಒಂದ್ಸಲ ದಮ್ ಹೊಡಿದ್ರೆ ಬಾ ಮಗ, ಏನಾಗಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಓಕೆ ಓಕೆ, ಫೋರ್ಸ್ ಮಾಡಕ್ಕಿಲ್ಲ. ಇಲ್ಲ ಇಲ್ಲ, ಓಕೆ, ಡನ್ ಡನ್. ಮಚ್ಚ, ನೀ ಹೇಳೋದು ಕರೆಕ್ಟೇ ಕಣು. ಇದಕ್ಕಿಂತ ಮಜಾ ಕೊಡೋ ವಸ್ತು ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಯಾರು ಹೇಳಿದ ಮಗ? ಇದೆ, ಇದಕ್ಕೂ ಮಜಾ ಕೊಡೋ ವಸ್ತು ಇದೆ. ಇದಕ್ಕಿಂತ ಮಜಾ ಕೊಡುತ್ತಾ? ಏನೋ ಅದು? ತಗೋ ಮಗ ಇದನ್ನ. ಏನೋ ಮಚ್ಚ ಇದು? ಪ್ರಶ್ನೆ ಕೇಳ್ಬೇಡ, ಮಜಾ ಬೇಕಾ? ಉಡಾಯಿಸು ಮಚ್ಚ. ಥ್ಯಾಂಕ್ ಯು ಮಚ್ಚ. ಇರ್ಲಿ, ಸರಿ ಬಿಡು. ಲೋ ಮಗ, ನಾವ್ ಹಾಳಾಗಿ ಸಾಕಣೋ, ಅವನು ಹಾಳು ಮಾಡ್ಬೇಡ. ಇರ್ಲಿ ಬಿಡು, ಫ್ರೆಂಡ್ಸ್ ಅಲ್ಲ. ಬರ್ತೇನೆ. ಛೇ,
ಮಚ್ಚ ರಾಹುಲ್ ಏನು ಮೀಟ್ ಮಾಡ್ತಿಲ್ಲ, ನಮ್ಮನ್ ಮರ್ತೋದ್ನಾ ಅಂತ. ಅದೇ ಗೊತ್ತಿಲ್ಲ ಮಗ, ನಿಂಗೇನ್ ಗೊತ್ತಾ? ನಂಗೆ ಗೊತ್ತಿಲ್ಲ ಬ್ರೋ. ಅನ್ಯಾಯವಾಗಿ ನನ್ನ ಕೆಟ್ಟ ದಾರಿಯಲ್ಲಿ ನಿಲ್ಲಿಸ್ಬಿಟ್ರಲ್ಲ. ನಿಮ್ಮಂಥ ಫ್ರೆಂಡ್ಸ್ ಯಾರಿಗೂ ಸಿಗ್ಬಾರ್ದು. ಹಲೋ ಹಲೋ, ನಾನು ಮ್ಯಾಂಗ್ಳೂರಿಂದ ACP ಪ್ರತಾಪ್ ಮಾತಾಡ್ತಿದ್ದೀನಿ. ಶಂಕರ್ ಮೂರ್ತಿ ಅವರ? ಹೌದು ಸರ್. ನಿಮ್ಮ ಮಗನ ಹೆಸರು ರಾಹುಲಾ? ಹೌದು ಸರ್. ನನ್ನ ಮಗನಿಗೆ ಏನಾಗಿದೆ ಸರ್? ನಿಮ್ಮ ಮಗ ರಾಹುಲ್ಗೆ ಸ್ವಲ್ಪ ಹುಷಾರಿಲ್ಲ. ನೀವೀಗಲೇ ನಿಮ್ಮ ಮಗ ಇರುವ PG ಹತ್ರ ಬನ್ನಿ. ಓಕೆ ಸರ್, ನಾನು ಈಗಲೇ ಬರ್ತೇನೆ ಸರ್. ರಾಹುಲ್, ರಾಹುಲ್ ಎದ್ದೇಳು ರಾಹುಲ್. ಯಾಕೆ ಹೀಗೆ ಮಲಗಿ ಅನ್ಸುತ್ತೆ? ರಾಹುಲ್, ರಾಹುಲ್. ನಿಮ್ಮ ಮಗ ತುಂಬಾ ತಿಂಗಳಿಂದ ಡ್ರಗ್ಸ್ ತಗೋತಿದ್ದ ಹೇಳಿ ಕಾಣಿಸ್ತದೆ. ನಿನ್ನೆ ಸುಸೈಡ್ ಮಾಡ್ಕೊಂಡಿದ್ದಾನೆ. ನಮಗೆ ಗೊತ್ತದ ಇವತ್ತು ಮಧ್ಯಾಹ್ನ. ನಿಮ್ಮ ಮಗ ಸಾಯೋ ಮುಂಚೆ ಡೆತ್ ನೋಟ್ ಬರ್ತಿದ್ದ. ರಾಹುಲ್, ಅಯ್ಯೋ ರಾಹುಲ್, ಯಾಕೆ ಹೀಗೆ ಮಾಡಿದೆ ರಾಹುಲ್? ನೋಟಲ್ಲಿ ಏನಂತ ಬರ್ತಿತ್ತು? ಅಪ್ಪ, ನಿನ್ನ ಆಸೆನೆಲ್ಲ ನೀರು ಪಾಲ್ ಮಾಡ್ಬಿಟ್ಟಪ್ಪ. ನನಗೆ ಕ್ಷಮಿಸ್ಬಿಡಪ್ಪ. ಇದ್ರಿಂದ ಹೊರಗೆ ಬರಕ್ಕೆ ಒಂದೇ ಒಂದು ದಾರಿ ಇರುತ್ತೆ. ಅಪ್ಪ, ನಾನು ನಿಮ್ಮೆಲ್ಲ ಕನಸುಗಳನ್ನು ಚೂರು ಮಾಡಿದೆ. ನನ್ನ ಗೆಳೆಯರೇ ನನ್ನನ್ನು ಈ ಪಾತಕ ಲೋಕಕ್ಕೆ ತಳ್ಳಿದ್ರು. ಇದರಿಂದ ನಾನು ಯಾವತ್ತೂ ಹೊರಗೆ ಬರ್ಲಿಕ್ಕಾಗಲ್ಲ. ನನ್ನನ್ನು ಸಾಕಿದ್ ನಿಮ್ಗೆ, ನಿಮ್ ರಾಹುಲ್ನ ಕೊನೆಯ ನಮಸ್ಕಾರಗಳು. ಯಾವ ಮನುಷ್ಯ ಒಳ್ಳೆ ದಾರಿಯಲ್ಲಿ ನಡೆಯುತ್ತಾನೋ ಅವನನ್ನು ಜೀವನ ಹಿಂಬಾಲಿಸುತ್ತದೆ. ಯಾವ ಮನುಷ್ಯ
ಕೆಟ್ಟ ದಾರಿಯಲ್ಲಿ ನಡೆಯುತ್ತಾನೋ ಅವನನ್ನು ಸಾವು ಹಿಂಬಾಲಿಸುತ್ತದೆ. ಇದು ಈ ಕಲಿಯುಗಕ್ಕಿರುವ ಚಟ.